ಇಳಕಲ್ ತಾಲೂಕು ಹಿರೇಕೊಪ್ಪಳ ಗ್ರಾಮದ ಜಮೀನು ಸರ್ವೆ ನಂಬರ್ 27/3 ಹಾಗೂ 27/6 ಈ ಎರಡೂ ಜಮೀನಿನ ಮಾಲೀಕರಾದಂಥ ಬಸಪ್ಪ ತಂದೆ ಬಸಪ್ಪ ಸರ್ಜನ್ ಇವರ ಹೆಸರಿನಲ್ಲಿರುತ್ತೆ. ಸದರಿ ಜಮೀನುಗಳು ಕೃಷಿಗೆ ಯೋಗ್ಯವಾದಂಥ ಜಮೀನುಗಳಾಗಿದ್ದು, ಆದರೆ ಸದರಿ ಜಮೀನಿನ ಮಾಲೀಕರು ತಮ್ಮ ಲಾಭಕ್ಕಾಗಿ ಪ್ರತಿ ತಿಂಗಳು 50,000 ಬಾಡಿಗೆ ರೂಪದಲ್ಲಿ ಗ್ರಾನೈಟ್ ಕಲ್ಲನ್ನು ಮಾರಾಟ ಮಾಡತಕ್ಕಂಥ ಮಳಿಗೆಗಳನ್ನು ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇರುವುದಾಗಿ ಕಂಡು ಬಂದಿರುತ್ತೆ. ಆದರೆ ಅದು ಕಾನೂನಿನ ಅಡಿಯಲ್ಲಿ ಯಾವುದೇ ಕೃಷಿ ಭೂಮಿಯನ್ನು ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಕೃಷಿ ಭೂಮಿಯನ್ನು ಭೂ ಪರಿವರ್ತನೆ ಮಾಡಿ ಸರ್ಕಾರದ ಪರಿಪಾಲನೆಯನ್ನು ತೆಗೆದುಕೊಳ್ಬೇಕು. ಅದಾದ ನಂತರ ಅವರು ಅಲ್ಲಿ ತಮ್ಮ ಕಾರ್ಯಗಳನ್ನು ಆರಂಭ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಅವರು ಕಾನೂನನ್ನು ಗಾಳಿಗೆ ತೂರಿ ವಾಮ ಮಾರ್ಗದಲ್ಲಿ ವ್ಯಾಪಾರ ವಹಿವಾಟ ಮಾಡುವುದು ಕಾನೂನು ಬಾಹಿರ ಸದರಿಯ ಮತ್ತು ಕಲ್ಲು ಮಾರಾಟ ಮಳಿಗೆಯನ್ನು ಸರ್ಕಾರಕ್ಕೆ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಬರೆಕೊಟ್ಟಂಥ ಒಂದು ಅರ್ಜಿ ಆಗಿರುತ್ತೆ. ಈ ಅರ್ಜಿಯನ್ನು ಮಾನ್ಯ ತಹಶೀಲ್ದಾರ್ ಆಫೀಸ್ನಲ್ಲಿ ಸ್ವೀಕರಿಸಿದ ನಂತರ ಅವರು 13ನೇ ತಾರೀಕಿಗೆ 13/9/2024 ಆ ಜಮೀನಿನ ಮಾಲೀಕರಾದಂಥ ಬಸಪ್ಪ ತಂದೆ ಬಸಪ್ಪ ಸಜ್ಜನ್ ಅವರಿಗೆ ಒಂದು ನೋಟಿಸನ್ನು ಕಳಿಸ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೀಗೆ ನಿಮ್ಮ ಜಮೀನಿನಲ್ಲಿ ಅನಧಿಕೃತವಾಗಿ ಕಲ್ಲು ಮಾರಾಟ ಮಾಡತಕ್ಕಂಥ ಮಳಿಗೆಯನ್ನು ನೀವು ಹಾಕೊಂಡಿದ್ದೀರಿ, ಭೂ ಪರಿವರ್ತನೆಯನ್ನು ಮಾಡದೆ, ಹೀಗಾಗಿ ತಾವು ಇದಕ್ಕೆ ಸಂಬಂಧಿಸಿದಂತೆ ಬಂದು ಉತ್ತರವನ್ನು ಕೊಡಬೇಕು. ಇಲ್ಲಿ ಕಾನೂನನ್ನ ಗಾಳಿಗೆ ತೂರಿದ ಜೊತೆಗೆ ಕಾಯ್ದೆಯನ್ನು ಕೂಡ ಉಲ್ಲಂಘಿಸುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತೆ. ಕಾರಣ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 96(1) ಅಡಿ ದಂಡ ಸಹಿತ ಕಾಯ್ದೆ ಅಡಿ ಕ್ರಮ ಜರುಗಿಸಬೇಕಾಗುತ್ತೆ. ಕಾರಣ ಈ ನೋಟಿಸ್ ಮುಟ್ಟಿದ 7 ದಿನದೊಳಗಾಗಿ ಸ್ವತಃ ಹಾಜರಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ನಿಮ್ಮ ಲಿಖಿತ ಹೇಳಿಕೆ ನೀಡತಕ್ಕದ್ದು. ತಪ್ಪಿದಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 96(2) ಅಡಿಯಲ್ಲಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಅವರಿಗೆ ಒಂದು ನೋಟಿಸನ್ನು ಕಳಿಸ್ತಾರೆ. ಈ ನೋಟಿಸ್ ಕಳಿಸಿದ ನಂತರನೂ ಕೂಡ ಅಲ್ಲಿನ ಜಮೀನಿನ ಮಾಲೀಕರು ಯಾವುದೇ ಥರದ ಒಂದು ಉತ್ತರವನ್ನು ತಹಶೀಲ್ದಾರ್ ಆಫೀಸ್ಗೆ ನೀಡೋದಿಲ್ಲ. ನಾವು ಏನಾಯಿತು ಅಂತೇಳಿ ನಾವು ನಮ್ಮ ಕಡೆದ ಅಧ್ಯಕ್ಷರು ಸಭೆ ಕಾರ್ಯಕರ್ತರು ಅವಾಗ ಹೋಗಿ ವಿಚಾರಿಸುತ್ತಿರುವಾಗ ಇನ್ನೂ ಏನೋ ಬಂದು ಉತ್ತರವನ್ನು ನಮಗೆ ಕೊಟ್ಟಿಲ್ಲ, ನೀಡಿಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ದಿನ ಅವರು ಹಿರೇಕೊಪ್ಪಳ ಗ್ರಾಮಕ್ಕೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿದಂಥ ಸಮಯದಲ್ಲಿ ಆ ಒಂದು ಜಮೀನನ್ನು ಕೂಡ ಅವತ್ತು ಸಾಯಂಕಾಲ ಒಂದು 5 ಗಂಟೆ ಸುಮಾರು ಹೋಗಿ ಭೇಟಿ ನೀಡ್ತಾರೆ. ಅಲ್ಲಿ ಭೇಟಿ ನೀಡಿ ಆ ಜಮೀನಲ್ಲಿ ಇದ್ದಂಥ ಸ್ಥಳವನ್ನು ಪರಿಶೀಲನೆ ಮಾಡಿಕೊಂಡು ಬರ್ತಾರೆ. ಆ ಪರಿಶೀಲನೆ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಅವರಿಗೆ ಕಲ್ಲಿನ ಮಾರಾಟ ಮಳಿಗೆ ಇದ್ದಿದ್ದು ಕೂಡ ಕಂಡು ಬರುತ್ತೆ, ಕಲ್ಲಿನ ಮಾರಾಟ ಕೂಡ ಮಾಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಅದನ್ನೆಲ್ಲ ಅವರು ತಮ್ಮ ಒಂದು ಕಾರಣ ಅಡಿಯಲ್ಲಿ ಎಲ್ಲ ಕಾರ್ಯವನ್ನು ಮುಗಿಸ್ಕೊಂಡು 5:15 ಆಫೀಸಿಗೆ ಬರ್ತಾರೆ. ಬಂದಾದ ನಂತರ ನಾವು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಅಲ್ಲೇ ಕೂತ್ಕೊಂಡಿರ್ತೀವಿ. ಸಂಬಂಧಿಸಿದಂಥ ಅಧಿಕಾರಿಗೆ ನಾವು ಇದ್ರ ಬಗ್ಗೆ ಮಾತಾಡಿ ಕೇಳಿದಾಗ ನಾವು ಹೋಗಿದ್ದೀವಿ, ಈಗ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಜಮೀನಿನ ಮಾಲೀಕರಿಗೆ ನಾವು ಹೋದಂಥ ಸಮಯದಲ್ಲಿ ಜಮೀನಿನ ಮಾಲೀಕರು ಕೂಡ ಅಲ್ಲಿ ಇದ್ದಿದ್ದಿಲ್ಲ. ಅವರಿಗೆ ಈ ವಿಷಯವನ್ನು ತಿಳಿಸ್ತೀವಿ. ಅವ್ರು ಬಂದಾದ ನಂತರ ಇದಕ್ಕೆ ಉತ್ತರವನ್ನು ಕೊಟ್ಟರೆ ನಾವು ಮುಂದಿನ ಕ್ರಮವನ್ನು ನಾವು ನಿಮಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಾಗ ಜಮೀನಿನ ಮಾಲೀಕರು ಈಗ ಬರ್ತಾರೆ, ನೀವು ಎದ್ದು ಹೋಗಿ ಅಂತ ಹೇಳಿದಾಗ ನಾವು ಕೂಡ ಅಲ್ಲಿಂದ ಎದ್ದು ಹೊರಟು ಬರ್ತೀವಿ. ಅದಾದ ನಂತರ ಅವರು ಮಾತಾಡೋದಕ್ಕಾಗಲಿ ಅಥವಾ ಏನಾದ್ರು ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಮ್ಗೇನು ಕೂಡ ಅವ್ರು ತಿಳಿಸೋದಿಲ್ಲ. ಮತ್ತೆ ಮಾರನೇ ದಿನ ನಾವು ಎಂದಿನಂತೆ ಹೋಗಿ ಏನಾಯಿತು ಅಂತ ಕೇಳಿದಾಗ ಕೂಡ ಇಲ್ಲ, ಆ ಭೂ ಮಾಲೀಕರು ಕೂಡ ಬಂದಿದ್ರು. ಬಂದಾಗ ತಹಶೀಲ್ದಾರ್ ಅವರಿಗೆ ವಿನಂತಿ ಮೇರೆಗೆ ಕೈ ಮುಗಿತೀನಿ, ನಾ ಕಾಲು ಮುಗಿತೀನಿ, ನನ್ನ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಇದೊಂದು ಸಾರಿ ನನಗೆ ಏನಾದರೂ ಅನುಕೂಲ ಮಾಡಿಕೊಡಿ, ಹಾದಿ ಮಾಡಿಕೊಡಿ, ನಾನು ಇದೆಲ್ಲರೂ ಕೂಡ ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ತಹಶೀಲ್ದಾರ್ ಅವ್ರಿಗೆ ಹೇಳೋಗಿರ್ತಾರೆ ಅಂತೇಳಿ ಅಲ್ಲಿನ ಅಧಿಕಾರಿ ನಮಗೆ ತಿಳಿಸ್ತಾರೆ. ಸರಿ ಆಯ್ತು, ಈ ವಿಷಯ ನಾವು ತಿಳಿಸಿದ್ರಿ, ಮುಂದೆ ಏನು ಮಾಡ್ತೀರಿ ಅಂತ ನಾವು ಆ ಅಧಿಕಾರಿಗೆ ಕೇಳಿದಾಗ ಅಧಿಕಾರಿ ಹೇಳ್ತಾರೆ, ನಾವು ಒಂದು ನೋಟಿಸ್ ಕೊಟ್ಟ ನಂತರ ಅದಕ್ಕೆ 7 ದಿನ ಸಮಯ ಇದೆ, 7 ದಿನದ ಒಳಗಾಗಿ ಅವ್ರೇನು ಉತ್ತರವನ್ನು ಕೊಡದಿದ್ರೆ ಮುಂದಿನ ಕ್ರಮವನ್ನು, ಮುಂದಿನ ನೋಟಿಸನ್ನು ನಾವು ಅವರಿಗೆ ಕಳಿಸ್ತೀವಿ ಅಂತ ನಮ್ಗೆ ಹೇಳ್ತಾರೆ. ಅವತ್ತು ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತ ಬಂದಂಥ ಮಾಲೀಕ ತಹಶೀಲ್ದಾರ್ ಜೊತೆ ಕೇವಲ ಮಾತಾಡಿ ಹೋಗಿರ್ತಾನೆ ಅಂತ ಅವರೇ ಖುದ್ದಾಗಿ ನಮ್ಮ ಹತ್ರ ಹೇಳಿದ್ರು. ಯಾವುದೇ ಥರದ ಲಿಖಿತ ರೂಪದಲ್ಲಾಗಲಿ ದಾಖಲೆಗಳನ್ನಾಗಲಿ ಯಾವುದು ಕೂಡ ಅವರು ಕೊಟ್ಟಿರೋದಿಲ್ಲ. ಅದಾದ ನಂತರ 2 ದಿನ ಬಿಟ್ಟು ಮತ್ತೆ ನಾವು ಹೋಗ್ತೀವಿ. ಮತ್ತೆ ಹೇಳಿದಾಗ ರೈತ ಬಂದಿದ್ದ, ಅದೇ ಕೈ ಮುಗಿತೀನಿ, ಕಾಲು ಮುಗಿತೀನಿ, ಅದೇ ಅನ್ನೋ ಒಂದು ಕಥೆಯನ್ನ ಇವ್ರು ಹೇಳಿದ್ರು. ಆಯ್ತು ಸರಿ ಅಂತ ನಾವು ಅಲ್ಲಿಂದ ಸುಮ್ಮನೆ ಕೂತ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅವರು ನೀಡಿದ ಗಡುವು ಮುಗಿಲಿ ಅಂತ ಕೇಳೋಕ್ಕೋಸ್ಕರ ಅವರು ನೀಡಿದಂಥ ಗಡುವು ಮುಗಿಯತ್ತೆ. ಆ ಗಡುವು ಮುಗಿದಾಗ ಮತ್ತೊಮ್ಮೆ ಹೋಗಿ ನಾವು ಅವರಿಗೆ ಭೇಟಿ ನೀಡ್ತೀವಿ. ಅಂದರೆ ಅವ್ರು 13ನೇ ತಾರೀಕಿಗೆ ನೋಟಿಸ್ ಕಳಿಸಿದ್ರು, ಅವತ್ತೇನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ರು. ಅಲ್ಲಿಂದ 7 ದಿನಕ್ಕೆ 20ನೇ ತಾರೀಕಿಗೆ ಗಡುವು ಮುಗಿಯತ್ತೆ. ನೀವೇನು ಮಾಡಿದ್ರಿ ಅಂತ ನಾವು ಹಿಂದಿನ ದಿನ ಹೋಗಿ ಕೇಳಿದಾಗ ಅವ್ರು 19ನೇ ತಾರೀಕಿಗೆ ವಿಸಿಟ್ ಮಾಡಿ ಬಂದಿದ್ದಿರತ್ತೆ. ಯಾರೋ ತಹಶೀಲ್ದಾರರು ಮತ್ತು ಅವ್ರ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಅವತ್ತು ಅವರು ಕೂಡ ಹೇಳಿ ಬಂದಾಗ ಅದೇ ರೈತ ಬಂದಿದ್ದಂಥ ಕಥೆಯನ್ನು ನಮಗೆ ಹೇಳಿರ್ತಾರೆ. ಯಾವುದೇ ಥರದ ನೋಟಿಸನ್ನು ಕೂಡ ರೈತ ಕೊಟ್ಟಿರಲಿಲ್ಲ, ಲಿಖಿತ ರೂಪದಲ್ಲಿ ಏನು ಕೂಡ ಕೊಟ್ಟಿರೋದಿಲ್ಲ.
ನಾವು ಮತ್ತೆ ನೋಟಿಸ್ ಅನ್ನ ಕಳಿಸಿ ಮುಂದಿನ ಕ್ರಮ ಏನು ನೀವು ಕೈಗೊಂಡಿದ್ದೀರಾ ಅಂತ ತಹಶೀಲ್ದಾರ್ ಆಫೀಸ್ನಲ್ಲಿ ನಾವು ಕೇಳಿದಾಗ ದಿನ ಮುಗಿದಿದೆ, ಗಡುವು ಮುಗಿದಿದೆ, ಮುಂದೆ ನೀವು ಅಲ್ಲಿ ಸರ್ಕಾರಕ್ಕೆ ಒಂದು ಆ ಜಾಗವನ್ನ ಅಲ್ಲಿ ಮಾರಾಟ ಮಾಡತಕ್ಕಂಥ ಕಲ್ಲುಗಳನ್ನು ವಶಪಡಿಸಿಕೊಳ್ಳಿ ಅಂತ ಕೇಳಿದಾಗ ಅಲ್ಲಿ ಅಧಿಕಾರಿ ನಮ್ಗೆ ಹೇಳ್ತಾರೆ, ಒಮ್ಮಿಂದೊಮ್ಮೆಲೆ ನಾವು ಅದನ್ನ ಮಾಡ್ಲಿಕ್ಕಾಗಲ್ಲ, ಆ ಒಂದು ಅಧಿಕಾರ ನಮ್ಗೆ ಇರೋದಿಲ್ಲ. ಈ ಅಧಿಕಾರವನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಮಾನ್ಯ ಡಿ ಸಿ ಅವರಿಗೆ ನಾವು ನೋಟಿಸ್ ಅನ್ನ ಕಳಿಸಬೇಕು. ಡಿ ಸಿ ಅವರು ಒಂದು ಖುದ್ದಾಗಿ ಅವ್ರು ನೋಡ್ಕೊಂಡು ಹೋಗ್ತಾರೆ. ಇಲ್ಲ ನಮಗೇನಾದ್ರೂ ಕೂಡ ಲಿಖಿತ ರೂಪದಲ್ಲಿ ಕಳಿಸಿದಾಗ ನಾವು ಮುಂದಿನ ಹೆಜ್ಜೆನ ಕ್ರಮ ಕೈಗೊಳ್ತೀವಿ. ಮತ್ತು ಇನ್ನೂ 2 ನೋಟಿಸ್ ಕಳಿಸಬೇಕು ಆ ಒಂದು ಜಮೀನಿನ ಮಾಲೀಕನಿಗೆ. ಒಟ್ಟು 3 ನೋಟಿಸ್ ಹೋದ ನಂತರ ನಾವು ಈ ಕಾರ್ಯವನ್ನು ಮಾಡಬಹುದು ಅಂತೇಳಿ ಅಲ್ಲಿನ ಅಧಿಕಾರಿಗಳು ನಮಗೆ ತಿಳಿಸ್ತಾರೆ. ಆಯ್ತು ಸರಿ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ತೀವಿ. ದಿನಾಂಕ 27ನೇ ತಾರೀಕಿಗೆ ನಾವು ಮತ್ತೆ ತಹಶೀಲ್ದಾರ್ ಆಫೀಸ್ಗೆ ಭೇಟಿ ಕೊಡ್ತೀವಿ. ನೋಟಿಸ್ ಅನ್ನ ನೀವು ಆ ಜಮೀನಿನ ಮಾಲೀಕರಿಗೆ ಕಳಿಸಿದ್ರಾ ಅಂತ ಕೇಳಲಿಕ್ಕೆ. ಇಲ್ಲ, ಇನ್ನ ನೋಟಿಸ್ ಕಳಿಸಿಲ್ಲ, ದಿನ ಮುಗಿದಿದೆ, ಈಗ ನೋಟಿಸ್ ಅನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ತಹಶೀಲ್ದಾರ್ ಆಫೀಸ್ ಅವರು, ತಹಶೀಲ್ದಾರ್ ಅವರು ಇಲ್ಲ, ಡಿ ಸಿ ಮೀಟಿಂಗ್ ಇದೆ, ಬಾಗಲಕೋಟೆ ಹೋಗಿದ್ದಾರೆ ಅಂತ ಹೇಳಿ ಅವತ್ತು ಹೇಳ್ತಾರೆ. ಮಾರನೇ ದಿನ ಹೋದಾಗ ಕೂಡ ತಹಶೀಲ್ದಾರ್ ಅವರು ಬಂದಿಲ್ಲ, MLA ಕಡೆ ಹೋಗಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ. ಹೀಗೆ ದಿನವನ್ನ ಕಳೆದು ಅವರು ಕೂಡ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ, 2 ದಿನ ಸಮಯ ಬೇಕು, ಸೋಮವಾರ ಬರ್ತೀವಿ, ಸೋಮವಾರ ಕಳಿಸೋಣ ಅಂತ ಹೇಳ್ತಾರೆ. ಅಂದ್ರೆ ದಿನಾಂಕ 30ನೇ ತಾರೀಕಿಗೆ ಸೋಮವಾರ ಬರುತ್ತೆ. ಸೋಮವಾರ ಮತ್ತೆ ಹೋದಾಗ ಇವರು ಡಿ ಸಿ ಆಫೀಸ್ಗೆ ಮೀಟಿಂಗ್ ಹೋಗಿರ್ತಾರೆ. ಅಲ್ಲಿನ ಅಧಿಕಾರಿ ಮತ್ತು ತಹಶೀಲ್ದಾರ್ ನಮ್ಗೆ ಯಾರು ಕೂಡ ಸಿಗೋದಿಲ್ಲ. ಎಂದಿನಂತೆ 1ನೇ ತಾರೀಕು ನಾವು ಹೋಗ್ತೀವಿ. 1ನೇ ತಾರೀಕು ಹೇಳಿದಾಗ ಮತ್ತೆ ಅದೇ ಕಥೆನ ಹೇಳ್ತಾರೆ. 2ನೇ ತಾರೀಕು ರಜೆ ಇದೆ. 3ನೇ ತಾರೀಕು ನಾವು ಇದನ್ನ ಬೆನ್ನತ್ತು ಹೆಲೆ ಮುಗ್ಲೆ ನಾವು ಅಲ್ಲಿ ಹೋಗಿ ಕೇಳಿದಾಗ ಅವ್ರಿಗೆ ಒತ್ತಡ ಆಯಿತು ಅನ್ನೋ ಪ್ರಶ್ನೆ ನಮ್ಗೆ ಗೊತ್ತಿಲ್ಲ. ಅವಾಗ ಅವ್ರು ಹೇಳ್ತಾರೆ, ರೈತ ಇದಕ್ಕೆ ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸರಿ, ಆ ಉತ್ತರ ಏನು ಅಂತ ಕೇಳಿದಾಗ ಅವತ್ತು ಕೂಡ ನಾನು ಬಾಗಲಕೋಟೆಯಲ್ಲಿ ಇದ್ದೀನಿ, ನಾನು ಇಲ್ಲ, ಮಾರನೇ ದಿನ ಕೊಡ್ತೀನಿ ಅಂತ ಹೇಳ್ತಾರೆ. 4ನೇ ದಿನ ಬೆಳಗ್ಗೆ ನಾನು ಮತ್ತು ಅಶೋಕ್ ಅವರು ಕೂಡ ಹೋಗಿ ಆಫೀಸಲ್ಲಿ ಕೂತ್ಕೊಂಡಾಗ ರೈತ ಕೊಟ್ಟಂತ ಒಂದು ದಾಖಲೆಯನ್ನ ನಮಗೆ ತೋರಿಸ್ತಾರೆ. ಈ ದಾಖಲೆ ಕೂಡ ನಿಮ್ಗೆ ಕೂಡ ಇದೆ. ಈ ಎಲ್ಲ ದಾಖಲೆಗಳನ್ನ ನಿಮಗೆ ಜೆರಾಕ್ಸ್ ಸಹಿತ ನಾವು ಕೊಡ್ತೀವಿ. ರೈತ ಹೇಳ್ತಾನೆ, ಎಷ್ಟನೇ ತಾರೀಕು? ದಿನಾಂಕ 19ನೇ ತಾರೀಕಿಗೆ ನಾನು ಇದನ್ನು ಕೊಟ್ಟಿದ್ದಂತ ರೈತ ಹೇಳ್ತಾನೆ. ಆದ್ರೆ 19ನೇ ತಾರೀಕು ರೈತ ಬಂದು ಕೇವಲ ಮಾತಾಡಿ ಹೋಗಿರ್ತಾನೆ, ವಿನಂತಿಯನ್ನ ಮಾಡ್ಕೊಂಡು ಹೋಗಿರ್ತಾನೆ. ಯಾವುದೇ ತರದ ನೋಟಿಸ್ ಅನ್ನ ಇವ್ರು ರೈತ ಕೊಟ್ಟಿರೋದಿಲ್ಲ. ಇವ್ರು ಹೇಳ್ತಿರ್ತಕ್ಕಂಥದ್ದು, ಆ ಜಮೀನ ಮಾಲೀಕ ಹೇಳ್ತಿರ್ತಕ್ಕಂಥದ್ದು, ನಾನು ಶ್ರೀ ಬಸಪ್ಪ ತಂದೆ ಬಸಪ್ಪ ಸಜ್ಜನ್ ಸಾಕಿನ ನಿಲ್ಕಲ್ ಬರ್ಕೊಂಡ ವಿನಂತಿ ಪತ್ರ ಏನಂದ್ರೆ ಹಿರಿಯ ಉಪನಾಳ ಮತ ಅದು ಪೂರ್ತಿ ಅವತ್ತು ರೈತ ಬಂದು ಪತ್ರವನ್ನ ಲಿಖಿತ ರೂಪದಲ್ಲಿ ಬರ್ಕೊಡ್ತಾನೆ. ಏನಂತ ಹೇಳಿದ್ರೆ, ಈ ಕೃಷಿ ಭೂಮಿ ಕೃಷಿಗೆ ಯೋಗ್ಯವಾದದ್ದು, ಇದರಿಂದಲೇ ನನ್ನ ಜೀವನ ಮತ್ತು ನನ್ನ ಕುಟುಂಬ ಎಲ್ಲ ನಡೆದಿದೆ ಅಂತ ಅವತ್ತು ಅದೇ ರೈತನೇ ಹೇಳ್ತಾನೆ. ಮತ್ತೆ ಕೆಳಗಡೆ ಬರೆದು ಕೊಡ್ತಾನೆ, ಸದರಿ 2 ಜಮೀನುಗಳಲ್ಲಿ ಸ್ವಲ್ಪ ಭಾಗವನ್ನ ಕೃಷಿಗೆ ಇಟ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಭಾಗವನ್ನ ವಾಣಿಜ್ಯಕ್ಕೆ ಬಳಸಲಿಕ್ಕೆ ಅಂತ ಹೇಳಿ ನಾನು ಈಗಾಗಲೇ 4 ರಿಂದ 5 ವರ್ಷ ಆನ್ಲೈನಲ್ಲಿ ಅರ್ಜಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಆನ್ಲೈನಲ್ಲಿ ಅರ್ಜಿ ಹಾಕಿರ್ತಕ್ಕಂಥದ್ದು ಅರ್ಜಿಯನ್ನ ಯಾವುದೇ ತರದ ದಾಖಲಾತಿಗಳನ್ನ ಕೊಟ್ಟಿರೋದಿಲ್ಲ. ಮತ್ತೆ ಇದಕ್ಕೆ ಅವರು ಪುರಸಭೆಯವರು ಅಂದ್ರೆ ನಗರ ಪ್ರಾಧಿಕಾರದವರು ಯಾವುದೇ ತರದ ನನಗೆ NOC ಅನ್ನ ನೀಡಿಲ್ಲ ಅಂತ ಹೇಳಿ ಇವರಿಗೆ ಈ ಒಂದು ಅರ್ಜಿಯನ್ನು ಬರೆದುಕೊಟ್ಟಿರ್ತಾನೆ ತಹಶೀಲ್ದಾರ್ ಆಫೀಸ್ ಅವರಿಗೆ. ಇದು ಕೇವಲ ಅವರು ಲಿಖಿತ ರೂಪದಲ್ಲಿ ಬರೆದುಕೊಟ್ಟಂತಾಗಿದೆ, ಆದ್ರೆ ಯಾವುದೇ ದಾಖಲಾತಿಗಳನ್ನ ಹಚ್ಚಿ ಕೊಟ್ಟಿರುವುದಿಲ್ಲ. ಮೇಲ್ನೋಟಕ್ಕೆ ಅವನು ಈ ಎಲ್ಲ ದಾಖಲಾತಿಗಳನ್ನ ಕೊಟ್ಟರು ಕೂಡ ಮೇಲ್ನೋಟಕ್ಕೆ ಕಂಡು ಬರೋದೇನಂತ ಹೇಳಿದ್ರೆ, ಇಲ್ಲಿ 19ನೇ ತಾರೀಕಿಗೆ ಇವರು ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ 19ನೇ ತಾರೀಕಿಗೆ ಆ ರೈತರ ಇಲ್ಲಿವರು ಕೂಡ ಉತ್ತರವನ್ನ ಕೊಟ್ಟಿದ್ದಾನೆ ಅಂತೇಳಿ ತಹಶೀಲ್ದಾರ್ ಆಫೀಸ್ನಲ್ಲಿ ನಮ್ಗೆ ಹೇಳ್ತಿರ್ತಕ್ಕಂಥದ್ದು. ಆದ್ರೆ 19ನೇ ತಾರೀಕಿಗೆ ನಮ್ಗೆ ಹೇಳ್ತಾರೆ, ರೈತ ಕೇವಲ ಒಂದು ವಿನಂತಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ನಾವು ಒಂದು ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸುಮಾರು ನಮಗೆ 3ನೇ ತಾರೀಕಿನವರೆಗೂ ಕೂಡ ನಮ್ಮನ್ನ ತಹಶೀಲ್ದಾರ್ ಕಚೇರಿಗೆ ಅಲ್ಲಾಡಿಸಿದ್ದಾರೆ. ರೈತ ಯಾವುದೇ ತರದ ಜಮೀನಿನ ಮಾಲೀಕ ಯಾವುದೇ ತರದ ದಾಖಲಾತಿಗಳನ್ನು ನೀಡಿಲ್ಲ, ಉತ್ತರವನ್ನು ನೀಡಿಲ್ಲ ಅಂತೇಳಿ ನಾವು ಯಾವಾಗ ಈ ಒಂದು ಕೆಲಸಕ್ಕೆ ಬೆನ್ನತ್ತಿದಾಗ ರೈತನೇ 19ನೇ ತಾರೀಕಿಗೆ ಕೊಟ್ಟಿದ್ದಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಈ ಎಲ್ಲ ಮಾಹಿತಿಯನ್ನು ನೋಡಿದಾಗ ಒಟ್ಟಾರೆ ಈ ಒಂದು ತಪ್ಪು ಮಾಡಿದಂತ ಜಮೀನಿನ ಮಾಲೀಕನ ಬೆಂಬಲಕ್ಕೆ ಈ ತಹಶೀಲ್ದಾರ್ ಆಫೀಸ್ ಕಚೇರಿಯ ಅಧಿಕಾರಿಗಳು ನಿಂತಿದ್ದಾರೆ ಅಂತ ಮೇಲ್ನೋಟಕ್ಕೆ ನಮಗೂ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಈ ವಿಷಯವನ್ನ ನಿಮ್ಮ ಬಳಿಗೆ ಹೇಳಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಮದು ಕೂಡ ಇತ್ತು. ಹೀಗಾಗಿ ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪನ ಮಾಡಿದ್ದೀವಿ. ಧನ್ಯವಾದಗಳು ಸರ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.